ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಮೊದಲನೆಯದಾಗಿ ನಮ್ಮ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿನ್ನೋಣ, ಒಳ್ಳೆ ಮಾತನಾಡೋಣ, ಹಾಗೆ ಆರೋಗ್ಯದಿಂದ ಕೂಡ ಇರಬೇಕು ಅಂತಲೇ ಹೇಳ್ತೀನಿ. ಅಲ್ಲದೆ ಈ ವರ್ಷ ನಮಗೆ ಯುಗಾದಿ ಹಬ್ಬ ಬಂದು ಮಾರ್ಚ್ 2026 19ನೇ ತಾರೀಕು ಬಂದಿದೆ. ಹಾಗೆ ಅಮಾವಾಸ್ಯೆ ಕೂಡ ಅವತ್ತೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಅಮಾವಾಸ್ಯೆ ಬಂದು ನಮಗೆ 18ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ 8:25ಕ್ಕೆ ಪ್ರಾರಂಭವಾಗಿ ಗುರುವಾರ ಬೆಳಗ್ಗೆ ಅಂದರೆ ಯುಗಾದಿ ಹಬ್ಬದ ದಿನ ಬೆಳಗ್ಗೆ 6:52ಕ್ಕೆ ಮುಕ್ತಾಯವಾಗುತ್ತದೆ. ಇದು ಸೂರ್ಯೋದಯ ಆದಮೇಲೆ ಆಗ್ತಾ ಇರೋದ್ರಿಂದ ನಾವು ಇದನ್ನ 19ನೇ ತಾರೀಕು ಯುಗಾದಿ ಹಬ್ಬದ ದಿನವೇ ಅಮಾವಾಸ್ಯೆ ಅನ್ನಂತ ಪರಿಗಣಿಸ್ತಾ ಇದ್ದಾರೆ. ಮತ್ತು ನಾವು ಯಾವಾಗ ಪೂಜೆ ಮಾಡಬೇಕು? ಸೂರ್ಯೋದಯ ಬಂದು 6:30ಕ್ಕಿದೆ. 6:52 6:54ಕ್ಕೆಲ್ಲ ಅಮಾವಾಸ್ಯೆ ಮುಗಿತಾ ಇದೆ. ನಮ್ಗೆ ಕೇವಲ ಅರ್ಧ ಗಂಟೆ ಅಷ್ಟೇ ನಮಗೆ ಸೂರ್ಯೋದಯ ಆದಮೇಲೆ ಹಬ್ಬ ಮಾಡಲಿಕ್ಕೆ ಸಮಯ ಸಿಕ್ಕಿರೋದು ಅಂತ ಯೋಚನೆ ಮಾಡ್ತಾ ಇರೋರು ಖಂಡಿತ ನೀವು ಬುಧವಾರ ನೀವು ದೇವ್ರ ಸಾಮಾನು ತೊಳೆದು ದೀಪ ಹಚ್ಬೋದು. ಹಚ್ಚಿ ಹಬ್ಬ ಕೂಡ ಮಾಡಿ ಅದೇ ಗುರುವಾರ ಬೆಳಗ್ಗೆನೂ ಕೂಡ ಏನು ಅರ್ಧ ಗಂಟೆ ಸೂರ್ಯೋದಯ ಆದಮೇಲೆ ಇರುತ್ತೆ, ಆವಾಗಲೂ ಕೂಡ ನೀವು ಮಾಡ್ಬೋದು. ಯಾಕಂದರೆ ಅರ್ಧ ಗಂಟೆಗೆ ನಾವು ಹಬ್ಬ ಆಚರಣೆ ಮಾಡೋಕ್ಕಾಗಲ್ಲಲ್ವ. ಹಾಗಾಗಿ ಬುಧವಾರನೇ ಎಲ್ಲ ತಯಾರಿ ಮಾಡಿಟ್ಕೊಂಡು ಗುರುವಾರ ಬೆಳಗ್ಗೆ 6:30 ಗಂಟೆಯಿಂದ 6:52 ಇಲ್ಲ 6:54ವರೆಗೂ ಕೂಡ ನಾವು ಯುಗಾದಿಯ ಅಮಾವಾಸ್ಯೆ ಇರುತ್ತೆ, ಅಲ್ಲಿವರೆಗೂ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಹಬ್ಬ ಆಚರಣೆ ಖಂಡಿತ ಆಗುತ್ತೆ. ಯಾಕೆಂದರೆ ನೀವು ಆಮೇಲೆ ಬೇಕಾದರೆ ಮಿಕ್ಕಿದವರು ಎಣ್ಣೆ ಸ್ನಾನ ಮಾಡೋರು ಎಣ್ಣೆ ಸ್ನಾನ ಮಾಡಿಕೊಂಡು ಕೂಡ ಪೂಜೆ ಮಾಡ್ಬೋದು. ಯಾಕಂದರೆ ಅದು ಮುಗಿದ ತಕ್ಷಣ ನಮಗೆ ಪಾಡ್ಯಮಿ ಶುರು ಹೋಗ್ಬಿಡುತ್ತೆ. ಇಡೀ ಪೂರ್ತಿ ದಿನ ನಮಗೆ ಪಾಡ್ಯಮಿನೇ ಇರುತ್ತೆ, ಹಾಗಾಗಿ ಅಷ್ಟು ಶುಭಕರ ಆಗಿರಲ್ಲ. ಹಾಗಾಗಿ ನೀವು ಬುಧವಾರ ಎಲ್ಲ ರೆಡಿ ಮಾಡಿಟ್ಕೊಂಡು ಗುರುವಾರ ಬೆಳಗಿನ ಜಾವ ಇರೋ ಅರ್ಧ ಗಂಟೆ ನಮಗೆ ಯುಗಾದಿ ಅಮಾವಾಸ್ಯೆ ಅರ್ಧ ಗಂಟೆ ಏನು ಸಿಗುತ್ತೆ ಆ ಸಮಯದಲ್ಲೂ ಕೂಡ ನಾವು ಹಬ್ಬಗಳನ್ನ ಖಂಡಿತ ಆಚರಣೆ ಮಾಡ್ಬೋದು. ಮತ್ತು ಈ ಹಬ್ಬದಲ್ಲಿ ಏನಪ್ಪ ಅಂದರೆ ತುಂಬ ಮುಖ್ಯವಾಗಿ ಬೇವು ಬೆಲ್ಲ ಅನ್ನೋದನ್ನ ನಾವು ತಿಂತೀವಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಬೇವು ಅನ್ನೋದು ಆರೋಗ್ಯಕ್ಕೆ ಒಳ್ಳೆಯದು, ಬೆಲ್ಲನೂ ಕೂಡ ಅದೇ ರೀತಿಯಾಗಿ ಸಮನಾಗಿ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ಹಾಗಾಗಿ ಬೇವು ಬೆಲ್ಲ ಅನ್ನೋದು ಕಷ್ಟ ಸುಖಗಳಿಗೆ ನಾವು ಸಮ ಮಾಡ್ತೀವಿ. ಬೇವು ಅಂದರೆ ಕಷ್ಟ ಅಂತ ತೊಗೊತೀವಿ, ಬೆಲ್ಲ ಅಂದರೆ ಸುಖ ಅಂತ ತೊಗೊತೀವಿ. ತುಂಬ ಸುಖವಾಗಿದ್ರೂ ತಡ್ಕೊಳಕ್ಕಾಗಲ್ಲ, ಶುಗರ್ ಬಂದುಬಿಡುತ್ತೆ. ತುಂಬ ಸ್ವೀಟ್ ತಿಂದ್ರೆ ಏನಾಗುತ್ತೆ ಹೇಳಿ, ಶುಗರ್ ಬರುತ್ತೆ. ಕಹಿ ಬಾಯಿಗೆ ಕಹಿ ಇದ್ದರೂ ದೇಹಕ್ಕೆ ತುಂಬ ಒಳ್ಳೆಯದಿರುತ್ತೆ. ಅದು ತುಂಬ ಉಗುರಿರುತ್ತೆ, ಒಂಥರ ಕಹಿ ಅಂಶ ಜಾಸ್ತಿ ಇದ್ರೂ ಕೂಡ ದೇಹದ ಆರೋಗ್ಯಕ್ಕೆ ತುಂಬ ಕೂಡ ಅದು ಒಳ್ಳೆಯದು ಮಾಡುತ್ತೆ. ಹಾಗಾಗಿ ನಾವು ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ಳೋಣ, ದೇವ್ರನ್ನ ಬೇಡಿಕೊಂಡು ಭಕ್ತಿಯಿಂದ. ಸಿಹಿ ಕಹಿ ಎರಡೂ ಇರಲೇಬೇಕು ಜೀವನದಲ್ಲಿ. ಯಾಕಂದರೆ ತುಂಬ ಖುಷಿಯಿಂದ ಇದ್ರೂ ತಡ್ಕೊಳಕ್ಕಾಗಲ್ಲ, ತುಂಬ ಕಷ್ಟಗಳು ಕೊಡ್ತಿರೋ ದೇವರು ತಡ್ಕೊಳಕ್ಕಾಗಲ್ಲ. ಹಾಗಾಗಿ ನಮಗೆ ಕಷ್ಟ ಕೊಟ್ಟಾರು ಸುಖ ಕೊಡಪ್ಪ ಅಂತೇಳಿ ಬೇವನ್ನ ಫಸ್ಟ್ ತಿಂದು ಆಮೇಲೆ ಬೇವಿನ ಚಿಗುರೆಲೆ ಮತ್ತು ಹೂವು ಎಲ್ಲ ತಿನ್ನೋದ್ರಿಂದ ಈ ಟೈಮಲ್ಲಿ ಏನಕ್ಕಪ್ಪ ತಿಂತೀವಿ ಅಂದರೆ ಇದು ವಸಂತ ಮಾಸ, ಚೈತ್ರ ಮಾಸ. ಚಿಗುರೆಲೆ ನೋಡಿ, ಗಿಡ ಮರಗಳು ಕೂಡ ಬಟ್ಟೆ ಹಾಕಂತವೆ. ಬಟ್ಟೆ ಅಂದರೆ ಎಲ್ಲ ಹಳೆ ಚಿಗುರೆಲ್ಲ, ಹಳೆ ಒಣಗಿರೋ ಎಲೆಗಳೆಲ್ಲ ಉದ್ರಿ ಹೊಸ ಚಿಗುರುಗಳನ್ನ ಬರುತ್ತಲ್ವ. ಹಾಗಾಗಿ ನಾವು ಕೂಡ ಅಷ್ಟೇ ಮನಸ್ಸಲ್ಲೊಂದು ಹೊಸ ಬಟ್ಟೆ ಹಾಕ್ಕೊಂಡೊಂದು ಹಬ್ಬ ಆಚರಣೆ ಮಾಡೋದು ಬೇಡ. ಮನಸ್ಸಿಂದ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಒಳ್ಳೆ ರೀತಿಲಿ ಒಳ್ಳೆ ಮನಸ್ಸಿಂದ ಆಚರಣೆ ಮಾಡೋಣ ಅಂತ ಹೇಳ್ತೀನಿ. ಯಾವುದೂ ಕಷ್ಟಗಳು ಕೂಡ ಶಾಶ್ವತ ಇರಲ್ಲ. ಇದು ನಮ್ಮ ಹೊಸ ವರ್ಷ ಆರಂಭವಾಗ್ತದೆ. ನಮ್ಮ ಹಿಂದೂಗಳಿಗೆ ಖಂಡಿತ ಇದು ಹೊಸ ವರ್ಷವಾಗಿರುತ್ತೆ. ಇನ್ನು ಮುಂದೆ ಬರುವಂಥ ದಿನಗಳು ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ನೀವೇನೇನು ಅಂದ್ಕೊಂಡಿರ್ತೀರ ಎಲ್ಲ ಕೂಡ ಕೆಲಸಗಳು ಸಕ್ಸಸ್ ಆಗಲಿ. ಏಕೆಂದರೆ ಇವಾಗ ನಮ್ಮ ಹಿಂದೂಗಳ ಪಂಚಾಂಗ ಓಪನ್ ಆಗುತ್ತಲ್ವ, ಹಾಗಾಗಿ ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಸಮಯ ಈಗ ಬರ್ತಾಯಿದೆ ಅಂತಲೇ ಅನ್ಕೊತೀವಿ. ನೀವೇನೇ ಒಳ್ಳೆ ಕೆಲಸಗಳು ಕೈ ಹಾಕಿದ್ರೂ ಕೂಡ ಈಗ ನಮ್ಮ ಹೊಸ ವರ್ಷದಲ್ಲಿ ಖಂಡಿತ ನೀವು ಯಾರಾದರೂ ಏನಾದರೂ ಒಂದು ಓಪನಿಂಗ್ ಇರ್ಬೋದು, ಏನಾದರೂ ಒಂದು ಒಳ್ಳೆ ಕೆಲಸಗಳಿರ್ಬೋದು, ಖಂಡಿತ ನೀವು ಇವಾಗ ಯುಗಾದಿ ಆದಮೇಲೆ ನಿಮ್ಮ ಜಾತಕದಲ್ಲಿ ಏನಾದ್ರು ದೋಷ ಇದ್ದರೆ ಪರಿಹಾರ ಮಾಡಿಕೊಂಡು ಮಾಡೋದ್ರಿಂದ ಒಳ್ಳೆ ಶುಭ ಫಲಗಳನ್ನೇ ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಖಂಡಿತ ಅಂದ್ಕೊತೀನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಶೇರು, ಲೈಕು, ಕಮೆಂಟೆಲ್ಲ ಮಾಡಿ. ತುಂಬಾ ಇಷ್ಟ ಆಗಿದೆ, ಒಂದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಹೀಗೆ ಒಂದು ಪವಾಡ ಕ್ಷೇತ್ರಗಳಿರ್ಬೋದು, ಆಧ್ಯಾತ್ಮಿಕ ವಿಷಯಗಳಿರ್ಬೋದು, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡ್ತಿರ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ, ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಸ್ನೇಹಿತರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.